ನಾನ್ ನಿನ್ ಜೊತೆ ಬೆಂಗಳೂರಿಗೆ ಬರಲ್ಲ ಅಂದ್ಮೇಲೆ ಯಾಕೆ ಹಿಂಗ್ ಮಾಡ್ದೆ? ಯಾಕೆ ಅಂದ್ರೆ ನಾನು ಅಗಸ್ತ್ಯ ಅಂತ ಊರಿನ ಜನರಿಗೆ ಗೊತ್ತಾದ್ರೆ ನನ್ನ ಇಲ್ಲಿಂದ ಬಹಿಷ್ಕಾರ ಹಾಕ್ತಾರೆ. ಆಗ ನನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೋದು ಅಂತ ನೀನ್ ಹಿಂಗ್ ಮಾಡ್ತಿದ್ಯಾ ಅಲ್ವಾ? ಮಹಿಮಾ ಎಲ್ರಿಗೂ ಕೊಡ್ತಿದ್ದ ಹೂ ಪ್ಲೇಟ್ ಅಲ್ಲಿ ನಿನ್ನ ಆಧಾರ್ ಕಾರ್ಡ್ ಇತ್ತು. ನಿಜ ಹೇಳು, ನಿಶ್ಚಿತಾರ್ಥ ದಿವಸ ಹೂವಿನ ತಟ್ಟೆಯಲ್ಲಿ ನನ್ನ ಆಧಾರ್ ಕಾರ್ಡ್ನ ಇಟ್ಟಿದ್ದು ಈ ಪ್ಲಾನ್ ನಂದೇ ಅಂತ ನನ್ನ ಹೆಸರು ಹೇಳ್ಬಿಟ್ರೆ? ನಿನ್ನನ್ನೇ ಕೇಳ್ತಾ ಇರೋದು, ನೀನೇ ತಾನೇ? Get out of my house right now! ನಿನಗೆ ಹೇಳ್ತಾ ಇರೋದು, ಈಗಲೇ ಇಲ್ಲಿಂದ ಹೊರಟೋಗು. ಇಲ್ಲ, ನಾನು ಹೋಗಲ್ಲ. ನಾನು ಎಲ್ಲಿಗೂ ಹೋಗಲ್ಲ. ನಾನು ಈ ಮನೆ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಏಯ್, ನೀನ್ ಹೋಗಲ್ಲ ಅಂತ ಹೇಳಿದ ತಕ್ಷಣ ಇಲ್ಲಿ ಕೇಳಕ್ ಯಾರು ರೆಡಿ ಇಲ್ಲ. ಹೋಗ್ಬೇಕು ಅಂದ್ರೆ ಹೋಗ್ಬೇಕಷ್ಟೇ. ಆಗ ಇವಳೇನೋ ಅಗಸ್ತ್ಯನ ಕರ್ಕೊಂಡು ಹೋಗ್ತಾಳೆ ಅನ್ಕೊಂಡ್ರೆ ಇವಳೇ ಮನೆ ಬಿಟ್ಟು ಹೋಗಾಗೈತಲ್ಲ ಕರ್ಮ. ಅಗಸ್ತ್ಯ, ನೀನು ಏಕಾಏಕಿ ಮನೆ ಬಿಟ್ಟು ಹೋಗು ಅಂದ್ರೆ ಅವಳೇನ್ ಮಾಡ್ತಾಳೆ? ಯಾರು ಇವಳ ಪರ ಮಾತಾಡೋದು ನನಗೆ ಇಷ್ಟ ಇಲ್ಲ ಚಿಕ್ಕಮ್ಮ. ಅಕ್ಕ, ನೀನಾದ್ರೂ ಹೇಳಕ್ಕ. ಇವರಿಬ್ರು ಎಷ್ಟೊಳ್ಳೆ ಫ್ರೆಂಡ್ಸ್ ಅದ್ ನಿನ್ಗೆ ಗೊತ್ತಲ್ವಾ? ಅದು ಅಲ್ದೆ ಅಗಸ್ತ್ಯ ನಮ್ಮನ್ನ ಬಿಟ್ಟು ಬೆಂಗಳೂರಲ್ಲಿ ಇರ್ಬೇಕಾದ್ರೆ ಪಾಪ ಇವಳ ಅಮ್ಮನೇ ಅಲ್ವಾ ಇವನ್ನ ನೋಡ್ಕೊಂಡಿದ್ದು. ನಿಜ, ನೀನ್ ಮಾಡಿದ್ದು ತಪ್ಪಲ್ಲ ಛಾಯಾ. ನಂಬಿಕೆ ದ್ರೋಹ. ನೀನ್ ಮಾಡಿದ ಅವಾಂತರದಿಂದ ನನ್ನ ಮಗನ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಈಗಲೂ ಇದನ್ನೆಲ್ಲ ನನ್ನಿಂದ ಅರ್ಗಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಅಮ್ಮ, ಇದ್ರ ಬಗ್ಗೆ ಏನು ಡಿಸ್ಕಷನ್ ಬೇಡ. ಛಾಯಾ, ಹೊರಡು. ಇಲ್ಲ ಅಗಸ್ತ್ಯ, ನಾನು ಇಲ್ಲಿಂದ ಎಲ್ಲಿಗೂ ಹೋಗಲ್ಲ. ಯಾಕೆ ಹೋಗಲ್ಲ? ನೀನ್ ಇಲ್ಲಿರ್ಬೇಕಾದ್ರೆ ನಾನು ಯಾಕೆ ಹೋಗ್ಬೇಕು? ನಿನ್ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಯಾವತ್ತೂ ನಿನ್ ಜೊತೆ ಬರ್ತೀನಿ ಅಂತ ಹೇಳಿಲ್ಲ. ನಾನು ನಿನ್ನನ್ನ ಬಿಟ್ಟು ಹೋಗ್ತೀನಿ ಅಂತ ಯಾವತ್ತೂ ಹೇಳಿಲ್ಲ. ಏಯ್, ಈ ವಿಷಯದ ಬಗ್ಗೆ ಅವತ್ತೇ ನಾನು ನಿನಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ. ಮತ್ತೆ ಅದ್ರ ಬಗ್ಗೆ ಮಾತಾಡಬೇಡ. ನೀನು ನನ್ನ ಜೊತೆ ಬರ್ತೀಯ ಅಂತ ಒಪ್ಕೊಳ್ಳೋ ತನಕ ನಾನು ಹೀಗೆ ಮಾತಾಡ್ತೀನಿ. ಬೇಡ ಛಾಯಾ. ಬೇಕು, ನನಗೆ ನಿನ್ ಪ್ರೀತಿ ಬೇಕು. ನೀನ್ ಬೇಕು. ನೀನಿಲ್ಲ ಅಂದ್ರೆ ನಾನು ಬದುಕಲ್ಲ ಕಣೋ. ಅಗಸ್ತ್ಯ, ನೀನ್ ಸಾಕ್ ನಿಲ್ಸಿ. ಒಬ್ರನ್ನ ಅಪಾಯಕ್ಕೆ ಸಿಕ್ಕಾಕ್ಸಿ ಅದ್ರಿಂದ ಏನ್ ತೊಂದರೆ ಆಗತ್ತೆ ಅನ್ನೋ ಅಂದಾಜಿದ್ರು ನೀನ್ ಹೀಗ್ ಮಾಡ್ತೀಯ ಅಂದ್ರೆ ಇದ್ ಯಾವ ತರದ್ ಪ್ರೀತಿ? ಒಂದ್ ವೇಳೆ ನೀನ್ ಅಂದ್ಕೊಂಡ್ ಹಾಗೆ ಇವ್ನ ಅಗಸ್ತ್ಯ ಅಂತ ಊರಲ್ಲಿರೋರ್ಗೆಲ್ಲ ಗೊತ್ತಾಗಿದ್ರೆ ನನ್ನ ಮಗ ನಿನ್ ಜೊತೆ ಬೆಂಗಳೂರಿಗೆ ಬರೋದಿರ್ಲಿ. ಬೇಡಮ್ಮ, ದಯವಿಟ್ಟು ಬೇಡ. ನಾನು ನನ್ನ ಮಗನ ಜೊತೆ ಇರಬೇಕು ಅಂತ ಹಗಲು ರಾತ್ರಿ ತಪಸ್ ಮಾಡಿದ್ದೀನಿ. ಈಗ
ಆ ತಪಸ್ಸಿಗೆ ಫಲ ಸಿಕ್ಕಿದೆ. ದಯವಿಟ್ಟು ನನ್ನ ಮಗನ ಕಿತ್ಕೋಬೇಡ. ಇಲ್ಲ ಆಂಟಿ, ನಾನು ಅಗಸ್ತ್ಯನ ತುಂಬಾ ಇಷ್ಟಪಡ್ತೀನಿ. ಛಾಯಾ, ಇಷ್ಟನೇ ಬೇರೆ, ಪ್ರೀತಿನೇ ಬೇರೆ. ನೀನು ಮಾಡಿದ್ದನ ಪ್ರೀತಿ ಅನ್ನೋದಿಲ್ಲ, ಸ್ವಾರ್ಥ ಅಂತಾರೆ. ನಿಜವಾದ ಪ್ರೀತಿಲಿ ನನಗೆ ನೀನೇ ಬೇಕು ಅನ್ನೋ ಹಠ ಇರೋದಿಲ್ಲ. ತಾನು ಪ್ರೀತಿಸೋರು ಚೆನ್ನಾಗಿರ್ಲಿ ಅನ್ನೋ ಹರಕೆ ಇರುತ್ತೆ, ಹಾರೈಕೆ ಇರುತ್ತೆ. ಇಲ್ಲ ಆಂಟಿ, ನಾನು ಅಗಸ್ತ್ಯನ ನನ್ನ ಜೀವಕ್ಕಿಂತ ಜಾಸ್ತಿ ಪ್ರೀತಿಸ್ತೀನಿ. ದಯವಿಟ್ಟು ನಿನ್ನ ಸ್ವಾರ್ಥಕ್ಕೆ ಪ್ರೀತಿ ಅನ್ನೋ ಹೆಸರಿಡಬೇಡ. ಬಹುಶಃ ಈ ವಿಷಯನೇನೋ ನಿನ್ನ ಫ್ರೆಂಡ್ಸ್ನ ಕರೆಸಿ ಇಷ್ಟೆಲ್ಲ ಅವಾಂತರ ಮಾಡಿಸೋದಕ್ಕೆ ಮುಂಚೆ ನನ್ನ ಹತ್ರ ಹೇಳಿದಿದ್ರೆ ನಾನೇ ಅಗಸ್ತಿನ ಹತ್ರ ನಿನ್ನ ಪ್ರೀತಿ ವಿಷಯನ ಮಾತಾಡ್ತಿದ್ನೇನೋ. ಆದ್ರೆ ಈಗ ಅದು ಸಾಧ್ಯ ಇಲ್ಲ. ಈ ಉಪಾಯ ನಿಂದೇನಾ ಅಥವಾ ನಿನ್ ಜೊತೆ ಇನ್ಯಾರಾದ್ರೂ ಕೈ ಜೋಡಿಸಿದಾರಾ? ತಮ್ಮಿ, ನೀನ್ ಸಿಕ್ಕಾಕೋತೀಯ ಕಣೆ. ಯಾಕೆ? ಹಾ, ಈ ಪ್ಲಾನು ನೀವು ಮುಂಚೆನೆ ಗೊತ್ತಿತ್ತು ತಾನ? ಚಿಕ್ಕಮ್ಮ, ನನಗೆ ಈ ಪ್ಲಾನ್ ಮೊದಲೇ ಗೊತ್ತಿತ್ತು. ಆಂಟಿ, ನೀವ್ ನನ್ನನ್ನ ತಪ್ಪಾಗಿ ತಿಳ್ಕೊಳ್ತಾ ಇದ್ದೀರಾ. ಇಲ್ಲ ಛಾಯಾ, ಈಗ ನಾನು ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡು. ಕೊನೆ ಪಕ್ಷ ನೀವಿಬ್ರು ಸ್ನೇಹ ಆದ್ರೂ ಉಳಿಯತ್ತೆ. ಇಲ್ಲ, ನಾನು ಯಾರ ಮಾತು ಕೇಳೋದಿಲ್ಲ. ನಾನು ಅಗಸ್ತ್ಯನ ಪ್ರೀತಿಸ್ತಾ ಇದ್ದೀನಿ. ಅವನನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ. ಅಯ್ಯೋ ಛಾಯಾ, ಇಲ್ಲ ಛಾಯಾ, ನಾನು ನಿನ್ನ ಪ್ರೀತಿಸ್ತಿಲ್ಲ ಅಂತ 1000 ಸಲ ಹೇಳಿದ್ದೀನಿ ನಿಂಗೆ. 9 ವರ್ಷದ ಹುಡುಗಂಗೆ ಮನೆಯವರೇ ಬೇಕಾಗಿರ್ಲಿಲ್ಲ. ಆದ್ರೆ ಈಗ ಮನೆಯವರೇ ಎಲ್ಲ ಅಂದ್ರೆ ನಾನು ನಂಬೇಕಾ? ನನ್ನ ನೀನ್ ಯಾಕೆ ಪ್ರೀತಿ ಮಾಡ್ತಿಲ್ಲ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಹಾಗೆ ಈ ಮನೆನ, ಈ ಊರ್ನ ಯಾಕೆ ಬಿಟ್ಟು ಬರ್ತಿಲ್ಲ ಅನ್ನೋದು ನನಗ್ ಗೊತ್ತು. ಛಾಯಾ, ಅಣ್ಣ ಇಷ್ಟೊಂದು ಹೇಳ್ತಿದ್ರು, ಯಾಕೆ ಇಷ್ಟೊಂದು ಮಾತಾಡ್ತಾ ಇದ್ಯಾ? ಮೊದಲು ಹೋಗಿಲ್ಲಿಂದ. ಅಚಿಂತ್ಯನೆ, ಸ್ವಲ್ಪ ಹೀರೋ. ಛಾಯಾ, ಏನಮ್ಮ ಅಂದೆ ನೀನು? ಅಗಸ್ತ್ಯರಿಲ್ಲಿರೋದಕ್ಕೆ ಬೇರೆ ಏನೂ ಕಾರಣ ಇಲ್ಲ. ಅವನಿಗೆ ಈ ಮನೆಯವ್ರನ್ನ ಕಂಡ್ರೆ ತುಂಬಾ ಪ್ರೀತಿ ಇದೆ ಕಣಮ್ಮ. ಹಾ,